ಹೌದು, ನೀವೇನಾದ್ರೂ OnePlus ಸ್ಮಾರ್ಟ್ ಫೋನ್ ಒಂದು ಬ್ರ್ಯಾಂಡ್ ಲೆವೆಲ್ ಅಲ್ಲಿ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಹೌದು, ನಿಮ್ಗೆ ಒಂದು OnePlus ನವರ ನಾಟ್ 5G ಲಾಂಚ್ ಆಗ್ತಾ ಇದೆ. ನಾಟ್ 5 ಏನ್ ಲಾಂಚ್ ಆಗಿತ್ತು. ಸೊ ಆ ಸ್ಮಾರ್ಟ್ ಫೋನ್ಗೂ ಈ ಸ್ಮಾರ್ಟ್ ಫೋನ್ ಕಂಪೇರ್ ಮಾಡಿ ನೋಡಿದಾಗ ಕೆಲವೊಂದಿಷ್ಟು ಅಪ್ಡೇಟ್ಸ್ ಇದಾವೆ, ಕೆಲವೊಂದಿಷ್ಟು ಡೌನ್ ಗ್ರೇಡ್ಸ್ ಇದಾವೆ. ಸೊ ಇವುಗಳನ್ನೆಲ್ಲ ನೋಡ್ಕೊಂಡು ನಾನು ನಿಮ್ಗೆ ಸ್ಮಾರ್ಟ್ ಫೋನ್ ತಗೋಬೇಕೋ ಬೇಡವೋ ಅಂತ ಅಂದ್ಬಿಟ್ಟು, ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ನಾನು ಬಂದು ನಿಮ್ಮ ಗಣೇಶ್, ನೀವು ನೋಡ್ತಾ ಇದ್ದೀರಾ ಗಣೇಶ್ ಇನ್ ಕನ್ನಡ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಬನ್ನಿ, ಈ ಒಂದು ನಾಟ್ 6 ನ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಲುಕ್ ಡಿಸೈನ್ ನೀವು ನೋಡ್ತಾ ಇದ್ರೆ, ಸೊ 100% ಈ ಒಂದು ಸ್ಮಾರ್ಟ್ ಫೋನ್ ಲುಕ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಈ ಒಂದು ಫ್ರೇಮ್ ನ ನೋಡ್ಕೊಂಡಾಗ ಪ್ಲಾಸ್ಟಿಕ್ ಫ್ರೇಮ್ ನ ಯೂಸ್ ಮಾಡಿರೋದ್ರಿಂದ ಒಂದು ಬ್ಯಾಕ್ ಅಲ್ಲೂ ಕೂಡ ಪ್ಲಾಸ್ಟಿಕ್ ಫ್ರೇಮ್ ನ ನೋಡಕ್ ಸಿಗ್ತಾ ಇದೆ. ಇನ್ನ ಫ್ರಂಟ್ ಅಲ್ಲಿ ಫೋನ್ ಡಿಸೈನ್ ಅಲ್ಲಿ ಓಕೆ ಪರವಾಗಿಲ್ಲ ಅಂತ ಹೇಳ್ಬೋದು. ಸ್ಮಾರ್ಟ್ ಫೋನ್ ವೇಟ್ ನೋಡ್ಕೊಂಡಾಗ 220 ಗ್ರಾಮ್ ವೇಟ್ ನೋಡ್ತಾ ಇದೀವಿ. ಇನ್ನ ಪೋರ್ಟ್ಸ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಟಾಪ್ ಅಲ್ಲಿ ಮೈಕ್ ನೋಡಕ್ ಸಿಗ್ತದೆ, ಸ್ಪೀಕರ್ ನೋಡಕ್ ಸಿಗ್ತದೆ, ಸೆಕೆಂಡರಿ ಮೈಕ್ ಸಹ ನೋಡ್ಬೋದು. ಇನ್ನ ಬಾಟಮ್ ಅಲ್ಲಿ ಸ್ಪೀಕರ್, ಟೈಪ್ ಸಿ ಮತ್ತೆ ಸಿಮ್ ಟ್ರೇ ಕೂಡ ನೋಡ್ಕೋಬಹುದು. ಇನ್ನ ರೈಟ್ ಸೈಡ್ ಅಲ್ಲಿ ವ್ಯಾಲ್ಯೂಮ್ ಡ್ರಾಪರ್ ಕೀಸ್ ಮತ್ತೆ ಪವರ್ ಆನ್ ಆಫ್ ಬಟನ್ ನೋಡ್ಕೋಬಹುದು. ಇನ್ನ ಈ ಒಂದು ಸ್ಮಾರ್ಟ್ ಫೋನ್ IP66, 68, 69 ವಾಟರ್ ರೆಸಿಸ್ಟೆಂಟ್ ಕೊಡ್ತಾ ಇದ್ದಾರೆ. ಇಂಟಿಗ್ರೇಟೆಡ್ ಸರ್ಟಿಫಿಕೇಶನ್ ಸಹ ಈ ಒಂದು ಸ್ಮಾರ್ಟ್ ಫೋನ್ ಕೊಡ್ತಾ ಇರೋದ್ರಿಂದ ಸೊ ಫೋನ್ ಬಿದ್ರೆ ಏನಾಗೋಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಏನ ಡಿಸ್ಪ್ಲೇ ನೋಡ್ಕೊಂಡಾಗ 6.78 ಇಂಚಸ್ ನ 1.5K ರೆಸಲ್ಯೂಷನ್ ಅಲ್ಲಿ AMOLED ಡಿಸ್ಪ್ಲೇ ನೋಡ್ತಾ ಇದೀವಿ. 165 ಹರ್ಟ್ಸ್ ರಿಫ್ರೆಶ್ ರೇಟ್ ಜೊತೆ 3600 ನೀಟ್ಸ್ ಪೀಕ್ ಬ್ರೈಟ್ನೆಸ್ ನಮಗೆ ಆರಾಮಾಗಿ ನೋಡ್ಕೋಬಹುದು. ಹೈ ಬ್ರೈಟ್ನೆಸ್ ಇರುತ್ತೆ. ಇನ್ನ ಡಿಸ್ಪ್ಲೇ ಪ್ರೊಟೆಕ್ಷನ್ ಅಂತ ಅಂದ್ಬಿಟ್ಟು ಕ್ರಿಸ್ಟಲ್ ಗಾರ್ಡ್ ಗ್ಲಾಸ್ ನ ಯೂಸ್ ಮಾಡಿರೋದ್ರಿಂದ ಡಿಸ್ಪ್ಲೇ ಅಲ್ಲಿ ನೋ ಇಶ್ಯೂಸ್. ಮಾತ್ರ ಟಾಪ್ ಲಾಂಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇನ್ ಹೈಲೈಟ್ ಪಾರ್ಟ್ ಅಂತಂದ್ರೆ ಕ್ಯಾಮ್ರಾ ಅಂತ ಹೇಳ್ಬೋದು. ಮೇನ್ ಕ್ಯಾಮ್ರಾ ಬಂದು 50 ಮೆಗಾ ಪಿಕ್ಸೆಲ್ ಸೋನಿ ಅವರ LYT600 ಸೆನ್ಸರ್ ನೋಡ್ತಾ ಇದೀವಿ. 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ನೋಡ್ತಾ ಇದೀವಿ. 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾನ ನಾವು ನೋಡ್ಕೋಬಹುದು. ಲಾಸ್ಟ್ ಟೈಮ್ ಸೋನಿ LYT ಅವರು ಏನಿತ್ತು 700 ಇತ್ತು, ಈ ಸಲ ನಮಗೆ 600 ಕೊಡ್ತಾ ಇದ್ದಾರೆ. ಕ್ಯಾಮ್ರಾದಲ್ಲಿ ಡೌನ್ ಗ್ರೇಡ್ ಮಾಡಿದ್ದಾರೆ. ಸೊ ಯಾಕೆ ಈ ರೀತಿ ಮಾಡೋದು ಗೊತ್ತಿಲ್ಲ. ಸೊ ಮೊಬೈಲ್ ಪ್ರೈಸ್ ನೋಡಿದ್ರೆ ತುಂಬಾ ಹೈ ಜಾಸ್ತಿ ಮಾಡಿರ್ತಾರೆ. ಕ್ಯಾಮ್ರಾದಲ್ಲಿ ತುಂಬಾ ಚಿಕ್ಕ ಪುಟ್ಟ ಅಪ್ಡೇಟ್ಸ್ ಗಳು ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೆನ್ಸರ್ ಅಲ್ಲಿ ಕಡಿಮೆ ಮಾಡಿದ್ದಾರೆ. ಚಿಕ್ಕ ಪುಟ್ಟ ಅಪ್ಡೇಟ್ಸ್ ಗಳು ಆಗಿರೋದ್ರಿಂದ ಸೆನ್ಸರ್ ಅಲ್ಲಿ ಸೊ ಪರವಾಗಿಲ್ಲ. ಅಂಡ್ ಈ ಒಂದು ಸೆಲ್ಫಿ ಅಲ್ಲಿ ಲಾಸ್ಟ್ ಟೈಮ್ 50 ಮೆಗಾ ಪಿಕ್ಸೆಲ್ ಇತ್ತು, ಈ ಸಲ 32 ಮೆಗಾ ಪಿಕ್ಸೆಲ್ ಇದೆ. ಸೊ ಇದು ಕೂಡ ನಮಗೆ ಕಂಪ್ಯಾರಿಸನ್ ನೋಡ್ಕೊಂಡಾಗ ಸೊ ಸೆನ್ಸರ್ ಏನೋ ಸ್ವಲ್ಪ ಕಟ್ ಮಾಡಿದ್ದಾರೆ ನಾಟ್ 6 ಅಲ್ಲಿ ಅಂತ ಅನ್ಸುತ್ತೆ. ಬಟ್ ನೋಡೋಣ ಲಾಸ್ಟ್ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತೆ. ಸೊ ಏನ್ ಸ್ಮಾರ್ಟ್ ಫೋನ್ ಫೋಟೋ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ನೋಡ್ಕೊಂಡಾಗ ಸೊ ಫೋಟೋ ಕ್ವಾಲಿಟಿ ಅಂತೂ ಪರವಾಗಿಲ್ಲ. ಬ್ಯಾಕ್ ಅಲ್ಲಿ 4K ನ 60 FPS ರೆಕಾರ್ಡ್ ಮಾಡ್ಕೋಬಹುದು, 4K ನ 30 FPS ಅಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಮೇನ್ ವಿಚಾರ ಮಾತಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಪ್ರೊಸೆಸರ್ ಅಂತ ಹೇಳ್ಬೋದು. ಸ್ನ್ಯಾಪ್ಡ್ರ್ಯಾಗನ್ 8s Gen 4 ಇಲ್ಲಿ ನಾವು ಸ್ಮಾರ್ಟ್ ಫೋನ್ ಪ್ರೊಸೆಸರ್ ನೋಡ್ತಾ ಇದೀವಿ. ಈ ಒಂದು ಪ್ರೊಸೆಸರ್ ನಮಗೆ ಗೇಮಿಂಗ್ ಅಂತ ನೋಡ್ಕೊಂಡಾಗ ಇಲ್ಲಿ ನಾವು 120 ಹರ್ಟ್ಸ್ ಅಲ್ಲಿ ಎಕ್ಸ್ಟ್ರೀಮ್ ನ 120 FPS ಅಲ್ಲಿ ಗೇಮಿಂಗ್ ನ ಆಡ್ಕೋಬಹುದು. ಸೊ 145 FPS ವರೆಗೂ ಸಪೋರ್ಟ್ ಮಾಡುತ್ತೆ ಕೆಲವೊಂದ್ಸಲ. ಬಟ್ ಆಗತ್ತಾ ಚೆನ್ನಾಗಿದೆ. ಗೇಮ್ ಎಕ್ಸ್ಪೀರಿಯನ್ಸ್ ಮಾತ್ರ ನನಗೆ ಟಾಪ್ ಅಂತ ಅನಿಸ್ತು. ಇನ್ನು ರ್ಯಾಮ್ ಮತ್ತೆ ಸ್ಟೋರೇಜ್ ನೋಡ್ಕೊಂಡಾಗ DDR5X ರ್ಯಾಮ್ ನೋಡ್ತಾ ಇದೀವಿ. UFS 4.1 ಸ್ಟೋರೇಜ್ ನೋಡ್ತಾ ಇದೀವಿ. ಇಲ್ಲಿ ಕೂಡ ಸ್ಟೋರೇಜ್ ಅಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಒಳ್ಳೆ ಅಪ್ಡೇಟ್ ಮಾಡಿದ್ದಾರೆ. ನಮಗೂ ಕೂಡ ಚೆನ್ನಾಗಿ ಅನಿಸ್ತು ಈ ಸ್ಮಾರ್ಟ್ ಫೋನ್ ನೋಡಿ. ಅಂಡ್ ಬ್ಯಾಟ್ರಿ ಬಗ್ಗೆ ಅಂತೂ ಮಾತಾಡಲೇಬೇಕು. ವೆರಿ 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 ಇಂಪಾರ್ಟೆಂಟ್. 9000 mAh ಬ್ಯಾಟ್ರಿ ಕೊಡ್ತಾ ಇದ್ದಾರೆ. 80 ವ್ಯಾಟ್ ಪವರ್ ಅಡಾಪ್ಟರ್ ಇನ್ ಬಾಕ್ಸ್ ಸಮೇತ ಸಿಗ್ತಾ ಇದೆ. ಇನ್ನು OS ನೋಡ್ಕೊಂಡಾಗ Oxygen OS Android 16 ನೋಡ್ತಾ ಇದೀವಿ. 4 years ಕಾಲ OS ಅಪ್ಡೇಟ್ ನೋಡ್ತಾ ಇದೀವಿ. 6 years ಕಾಲ ಸೆಕ್ಯೂರಿಟಿ ಅಪ್ಡೇಟ್ ನೋಡ್ತಾ ಇದೀವಿ. ಈ ಒಂದು Oxygen OS ರಿಟರ್ನ್ ಏನೋ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಇದೆ. ಸೊ ನೋಡೋಣ. ಇನ್ನ ಈ ಸ್ಮಾರ್ಟ್ ಫೋನ್ ಒಳ್ಬೋದಾ ಅಂತ ಕೇಳೋದಾದ್ರೆ ನಿಜವಾಗ್ಲೂ ನೋಡಿ, ಇಲ್ಲಿ ನೀವು ಒಂದು ಲಾಂಗ್ ಟರ್ಮ್ ಯೂಸ್ ಮಾಡ್ತಾ ಇದೀನಿ ಸ್ಮಾರ್ಟ್ ಫೋನ್ ಅಂದಾಗ ಒಂದು ನಂಗೆ ದುಡ್ಡು ಓಕೆ ಪರವಾಗಿಲ್ಲ. ಈ ಒಂದು ಸ್ಮಾರ್ಟ್ ಫೋನ್ ಹತ್ರ ನಮಗೆ ಒಂದು 38 ರಿಂದ 40,000 ರೇಂಜ್ ಅಲ್ಲಿ ಈ ಸ್ಮಾರ್ಟ್ ಫೋನ್ ಲಾಂಚ್ ಆಗುತ್ತೆ. ಒಂದು ಬೇಸ್ ವೇರಿಯಂಟ್ ತಿಳ್ಕೊಳ್ಳಿ. ಈ ಒಂದು ಸ್ಮಾರ್ಟ್ ಫೋನ್ ಬೇಸ್ ವೇರಿಯಂಟ್ ಒಂದು 40,000 ರೇಂಜ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಯಾಕಂದ್ರೆ ಪ್ರೊಸೆಸರ್ ಆ ರೇಂಜ್ ಇದೆ, ಬ್ಯಾಟ್ರಿ ಆ ರೇಂಜ್ ಇದೆ, ಪರ್ಫಾರ್ಮೆನ್ಸ್ ಆ ರೇಂಜ್ ಇರೋದ್ರಿಂದ ಈ ಒಂದು ಸ್ಮಾರ್ಟ್ ಫೋನ್ 40,000 ರೇಂಜ್ ಅಲ್ಲಿ ಲಾಂಚ್ ಆಗ್ತಾ ಇರೋದ್ರಿಂದ ನೀವೊಂದು ಇಲ್ಲಿ ಕನ್ಕ್ಲೂಸ್ ಪಾರ್ಟ್ ನ ತಿಳ್ಕೊಳ್ಳಿ. ಏನಪ್ಪಾ ಅಂದ್ರೆ ನನಗೆ ಲಾಂಗ್ ಬ್ಯಾಟ್ರಿ ಬೇಕಿತ್ತಪ್ಪ ಅಂತಂದ್ರೆ ಇದು ಓಕೆ ಪರವಾಗಿಲ್ಲ. ಒಂದು ಒಳ್ಳೆ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ಬೇಕು ಅಂದ್ರೆ ಓಕೆ, ಅದು ಕೂಡ ಓಕೆ. ಇದರಲ್ಲಿ ಒಳ್ಳೆ ಪ್ರೊಸೆಸರ್ ಬೇಕು ಅಂತಂದ್ರೆ ಅದು ಕೂಡ ಓಕೆ. ಇಲ್ಲಿ ವಯಸ್ಸು ಕೂಡ ವಿಚಾರ ಮಾಡಿದಾಗ 4 years ಕಾಲ OS ಅಪ್ಡೇಟ್ ಸಿಗ್ತಾ ಇದೆ, 6 years ಕಾಲ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ, ಅದು ಕೂಡ ಓಕೆ, ನೋ ಇಶ್ಯೂ. ಸೊ ನನಗೆ ಇಲ್ಲಿ ಬೇಜಾರಾಗಿರ್ತಕ್ಕಂಥ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಕ್ಯಾಮ್ರಾದಲ್ಲಿ ಏನ್ ಲಾಸ್ಟ್ ಟೈಮ್ ಅಲ್ಲಿ ಈ ಟೈಮ್ ಅಲ್ಲಿ ಏನ್ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಸೊ ಈ ಸಲ ಡೌನ್ ಗ್ರೇಡ್ ಮಾಡಿದ್ದಾರೆ. ಅದೇ ಹೇಳ್ತೀವಲ್ಲ, ಆದ್ರೆ 2000 ನಾವು ಹೆಚ್ಚಿಗೆ ಮಾಡಿದೀವಿ ಅನ್ನೋ ಐಡಿಯಾನೇ ಇರಲ್ಲ. ಸೊ ಅದು ನಮ್ಗೆ ಇರ್ಬೇಕಾಗುತ್ತೆ. ಸೊ ಆ ತರದ ಅಪ್ಡೇಟ್ಸ್ ಗಳು ಗೊತ್ತಾಗಬೇಕು ಅಂತಂದ್ರೆ ನಮ್ಮಂತರ ಚಾನಲ್ ಗಳನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಈ ರೀತಿ ಇರೋ ಫ್ಯಾಕ್ಟ್ ನ ಇದ್ದಾಗೇನೆ ಹೇಳ್ತೀವಿ. ಸೊ ಇದು ಏನಾದ್ರು ದೊಡ್ಡ ಯೂಟ್ಯೂಬರ್ ಆದ್ರೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಎಲ್ಲರೂ ಅಂತ ಅಲ್ಲ, ಕೆಲವೊಬ್ರು ಹೇಳ್ತಿರ್ತಾರೆ. ಹೆಂಗೆ ಅಂದ್ರೆ ಸೊ 50 ಮೆಗಾ ಪಿಕ್ಸೆಲ್ ಅಂಡ್ 8 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕೊಡ್ತಾ ಇದಾರೆ. ಸೊ ಇದು ಬೆಸ್ಟ್ ಕ್ಯಾಮ್ರಾ ಸೋನಿ LYT600 ಅಂತ ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ. ಲಾಸ್ಟ್ ಟೈಮ್ಗೆ ಈ ಟೈಮ್ ಕಂಪೇರ್ ಮಾಡಿ ಹೇಳಿದ್ರೆ ಅದೊಂದು ಕನ್ಫ್ಯೂಸ್ ಪಾರ್ಟ್ ಇರುತ್ತೆ ನಿಮ್ಗೂ ಅಂತ ನನ್ಗೆ ಅನ್ಸುತ್ತೆ. ಸೊ ನೋಡಿ, ಈ ಮಾತು ನಾನು ಫಸ್ಟ್ ಅಲ್ಲೇ ಹೇಳ್ಬೇಕಾಗಿತ್ತು, ಲಾಸ್ಟ್ ಅಲ್ಲಿ ಹೇಳ್ತಾ ಇದೀನಿ. ಸೊ ನೋಡಿದ್ರೆ ನಿಮ್ಗೆ ಈ ಒಂದು ವಿಚಾರ ತಿಳಿದು ಸೊ ಲೈಫ್ ಲಾಂಗ್ ಫಾಲೋ ಮಾಡ್ತೀರಾ ನನ್ನ ಅಂತ ನಾನು ಈ ವಿಚಾರ ಲಾಸ್ಟ್ ಅಲ್ಲಿ ಹೇಳ್ತಾ ಇದೀನಿ. ಫಸ್ಟ್ ಅಲ್ಲೇ ಹೇಳಿದ್ರೆ ಸೊ ಒಂದು ವಿಚಾರದಿಂದ ಗೊತ್ತಿಲ್ಲ.
ಬಟ್ ಅದು ಅದೆಲ್ಲ ಗೊತ್ತಿಲ್ಲ. ಬಟ್ ಹೇಳಬೇಕಂತೂ ಹೇಳಿದ್ದೀನಿ. ಸೊ ಆ್ಯಂಡ್ ಈ ಸ್ಮಾರ್ಟ್ಫೋನ್ ತೊಗೋಬೇಕೋ ಬೇಡೋ ಅಂತ ನಿಮಗೆ ಬಿಟ್ಟದ್ದು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಸಿಗೋಣ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ಸ್ ಜೊತೆ. ಸಿ ದ ನೆಕ್ಸ್ಟ್ ಒನ್. ನಮಸ್ಕಾರ.